ಇಲ್ಲ ಬೇಡ ಸುಮ್ಮನೆ ಅಂದಿದ್ದಣ್ಣ ಸುಮ್ಮನೆ ಅಂದಿದ್ದು. ಓ ಪರವಾಗಿಲ್ಲ, ಥ್ಯಾಂಕ್ಸ್ ಅಣ್ಣ. ಹಾಡು ಸರ್ವಿಸ್ ಸೆಂಟ್ರಲ್ಲಿ ನಾವು ನಡಿ ದುಡಿತು ಎಷ್ಟು ಗೊತ್ತಿಲ್ಲ, ಖರ್ಚು ಮಾತ್ರ ಮಕ್ಕಳಿರಂಗೆ ಮಾಡ್ತೀವಿ ನಮ್ಮ ಗಾಡಿಗಳಿಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಕೆಲಸ ಬ್ಯಾಕ್ ಟು 3 months ಬ್ಯಾಕ್. ಸ್ವಿಗ್ಗಿ ಆಫ್ಟರ್ ಲಾಂಗ್ ಟೈಮ್ ಗೈಸ್, ಆಲ್ಮೋಸ್ಟ್ 2-3 months ಬ್ಯಾಕ್ ಬಂದು ಮಾಡಿರೋದು. ಇವತ್ತು ಬಂದಿದ್ದೀನಿ. ಸ್ವಿಗ್ಗಿ ಐಡಿ ಓಪನ್ ಆಗಿದೆ. ಎಲ್ಲಡಿ ಗೈಸು 40 ರೂಪಾಯಿ ಎಕ್ಸ್ಟ್ರಾ ಇದೆ. ಎಷ್ಟು 35 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಟ್ಟು, 23 ಆರ್ಡ್ರಿಗೆ 235. ಶಿಫ್ಟಲ್ಲಿ ಹೋಗ್ಬಿಡೋಣ. 7ರಿಂದ 8, 8ರಿಂದ 9 ಬುಕ್ ಮಾಡ್ಕೊಂಡಿದ್ದೀನಿ. 2 ಅವರಲ್ಲಿ 225 360 ರೂಪಾಯಿ ಆಗುತ್ತೆ ಅಂತ ಹೇಳಿರೋದು. ನೋಡೋಣ ಬರ್ರಿ. ಲಾಗಿನ್ ಆಗಿಬಿಟ್ಟು ಸೆಲ್ಫಿ ಕೇಳುತ್ತೋ ಏನು ಫಸ್ಟಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಜೈ ಆಂಜನೇಯ. ಇನ್ನು ಮುಂದೆ ಯಾವುದೋ ಕಾರಣಕ್ಕೂ ಐಡಿ ಬ್ಲಾಕ್ ಅದು ಆಗೋದೇ ಬೇಡ. ಏನಾದ್ರು ತಪ್ಪು ಮಾಡಿದ್ರೆ ಮತ್ತೆ ಐಡಿಗಳು ಬ್ಲಾಕ್ ಆಗೇ ಆಗ್ತವೆ. ಏನು ಮಾಡೋಕ್ಕಾಗಲ್ಲ. ಇದೇ ಕೈ ಹೊಡ ಅಂದ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ. ಮತ್ತೆ ಆಗದೇ ಇರಲ್ಲಪ್ಪ ದೇವ್ರೆ. ಎಷ್ಟೋ ದಿವಸ ಆಯಿತು, ಎಷ್ಟೋ ಜನ ಕೇಳ್ತಿದ್ರಿ ಸ್ವಿಗ್ಗಿ ಮಾಡಿ ಅಂತ. 6:44 ಗಂಟೆ ಆಗಿದೆ. ಇನ್ನು 1 ನಿಮಿಷ, ಇನ್ನೊಂದು ನಿಮಿಷದಲ್ಲಿ ಸ್ವಿಗ್ಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟು. ಸ್ವಿಗ್ಗಿ ಟಿ ಶರ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಆದರೆ ಇದರಲ್ಲಿ ಕಾಣಲ್ಲ, ಯಾಕಂದರೆ ನಮ್ಮ ಮುಂದೆ ಕ್ಯಾಮ್ರಾ ಇರುತ್ತಲ್ಲ ನೋಡಿ. ಇದು ಸ್ವಿಗ್ಗಿ ಟಿ ಶರ್ಟ್ ಹಾಕ್ಕೊಂಡಿರೋದು. ಎಷ್ಟು ದಿವಸ ಆಯಿತು ಗೊತ್ತಾ ಅಷ್ಟು ಸ್ವಿಗ್ಗಿ ಟಿ ಶರ್ಟ್. ಆ ಸ್ವಿಗ್ಗಿ ಟಿ ಶರ್ಟ್ ಹಾಕೊಂಡಾಗ ಏನೋ ಒಂದು ಇದನ್ನು ಬರುತ್ತೆ ಗೈಸ್. ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಮಾಡಿ ಬೈಕು ಎಲ್ಲ ಹಾಳಾಗಿಬಿಟ್ಟಿತ್ತು. ಬೈಕು ಇನ್ನೂ ಏನು ರೆಡಿ ಮಾಡ್ಸೋಣ ನೆಕ್ಸ್ಟ್ ವಾರದಲ್ಲಿ. ಹೆಂಗೋ ಗಾಡಿ ಇಂಜಿನ್ ಆಯಿಲು ಎಲ್ಲ ಸರ್ವಿಸಿಂಗ್ ಎಲ್ಲ ಸೇರಿಸ್ಬಿಟ್ಟೆ ಒಟ್ಟಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದಿನ ವಾರ ನೋಡೋಣ. ಈ ವಾರ ಯಾವ ವಾರ ಅಂದರೆ 3ನೇ ತಾರೀಕು ಜೂನು ಬುಧವಾರ ಬೆಳಗ್ಗೆ 6:44 6:45 ಆಯಿತು. ಡ್ಯೂಟಿಲಾಗಿ ಚೆಕ್ ಸೆಲ್ಫಿ ರಿಕ್ವೆಸ್ಟ್ ಅಂತೆ ನೋಡಿ. ಸೆಲ್ಫಿ ಕೇಳ್ತೈತೆ, ಸೆಲ್ಫಿ ಹೊಡಿಯೋಣ ಫಸ್ಟು. ಎಷ್ಟು ದಿವಸ ಆಯ್ತು ಸೆಲ್ಫಿ ಕೇಳ್ತೈತೆ ಗೈಸ್ ಸ್ವಿಗ್ಗಿದಲ್ಲಿ. ಸೆಲ್ಫಿ ಕೊಟ್ಟೆ ಗೈಸ್. ಮೊದಲನೇ ಆರ್ಡ್ರ್ ಎಲ್ಲಿ ಕೊಡ್ತಾನೆ ನೋಡೋಣ. ಓಪನ್ ಆಗಿದೆ ಐಡಿ. ಜೈ ಆಂಜನೇಯ. ಹಾಂ, ನನ್ನ ಝೋನ್ ಬಂದುಬಿಟ್ಟು ನ್ಯೂ ಬೇಲ್ ರೋಡ್, RT ನಗರ್, ಸಂಜಯ್ ನಗರ್, ಸಾಗರ್ ನಗರ, ಕೆಂಪಾಪುರ, ಜಕ್ಕೂರು ಇಷ್ಟು ನನ್ನದು ಝೋನ್ ಇರೋದು. ನೋಡೋಣ ಮೈ ಝೋನ್ ಏನಾದ್ರು ಚೇಂಜ್ ಆಗಿದೆಯಾ? ಏನೂ ಚೇಂಜ್ ಆಗಿಲ್ಲ ಗೈಸ್. ಎಲ್ಲ ಹೆಂಗೈತೆ ಹಂಗೈತೆ. ಬನ್ನಿ. ವಸಂತ ನಗರ ಎಲ್ಲ ಪಕ್ಕ ಆಡೇ ಇರೋದು. ಯಾವ್ದು ಮೊದಲನೇ ಆರ್ಡ್ರ್ ಕೊಡ್ತಾನೆ ನೋಡೋಣ. ರಿಲೋಡ್ ಮಾಡ್ತಾ ಇರಬೇಕು ಅವಾಗ ಹಿಂಗೆ. ಬನ್ನಿ ಗೈಸ್, ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಗೈಸ್. ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ ಗೈಸ್. ಆಲ್ಮೋಸ್ಟು 6:58 ಟೈಮಿಂಗ್ಸು. ಎಷ್ಟು ನಿಮಿಷ ಐತಪ್ಪ ಅಂದರೆ ಆ್ಯಪೇ ಹ್ಯಾಂಗ್ ಆಗ್ತಾಯಿದೆ. ತುಂಬ ದಿವಸ ಆಯ್ತಾ ಏನು ಯೂಸ್ ಮಾಡಿಲ್ಲ ಅಂತ. ಏನು ಅಪ್ಡೇಟು ಮಾಡಿದ್ದೀನಿ. ಅಪ್ಲೋಡ್ ಲಾಸ್ಟ್ ಲೇಟೆಸ್ಟ್ ಮೆಸೇಜ್ ಆಲ್ ಮೆಸೇಜಸ್. ಇದೇನು ಗೈಸು? ಮೀಟ್ ಯುವರ್ ಫ್ಲೈಟ್ ಮ್ಯಾನೇಜರ್. ಆಗ್ತೀನಿ ಬಿಡಪ್ಪ ಮ್ಯಾನೇಜರ್. ನಿನ್ನೆ ಮೀಟ್ ಆಗಿದ್ದೀನಿ. 13 ನಿಮಿಷ ಆಯ್ತು ಗೈಸು. ಒಂದು ಆರ್ಡ್ರ್ ಇಲ್ಲ. ಏನು ಮಾಡೋದು? ಫ್ಲೋಟಿಂಗ್ ಕ್ಯಾಶ್ ಎಷ್ಟು ಲಿಮಿಟ್ ಕೊಟ್ಟನು ಗೊತ್ತಾ ಗೈಸ್? ಇದು ತೋರಿಸ್ತಾನೆ. ಓಪನ್ ಆಗ್ತೈತೆ. 500 ರೂಪಾಯಿ ಕೊಟ್ಟವನೇ ಲಿಮಿಟು, ಓನ್ಲಿ ಫಾರ್. ಆದರೆ ಒಂದು ರೈಡು ಬೀಳ್ತಾಯಿಲ್ಲ ಗೈಸ್. ಇನ್ನೂ ಎಷ್ಟು ಹೊತ್ತಾಯಿತು? ಆಲ್ಮೋಸ್ಟ್ 15 ನಿಮಿಷ ಅಂದ್ಕೊಳ್ಳಿ. 7 ಗಂಟೆ ಆಗಕ್ಕೆ ಬಂತು. 40 ರೂಪಾಯಿ ಎಕ್ಸ್ಟ್ರಾ ಇದೆ. ಮಧ್ಯಾಹ್ನ ಎಷ್ಟು 25 ರೂಪಾಯಿ ಇರೋದು. ಇರೇ ನೋಡೋಣ ಅದನ್ನು. ಇದರಲ್ಲಿ ಮೆಸೇಜ್ ಸೆಂಟ್ರಲ್ಲ ಮೆಸೇಜ್ ಬಂದಿಲ್ಲ. ತುಂಬ ದಿವಸ ಆಯಿತು ಇದರಲ್ಲಿ ನೋಟಿಫಿಕೇಷನ್ನೇ ಬಂದಿಲ್ಲ ಮೆಸೇಜ್ ಇದು. ಇಷ್ಟೊತ್ತೇ ಆಗಲ್ಲ ನಮ್ಮದು, ಬೇಗನೆ ಆಗಿಬಿಡುತ್ತೆ. ಆಗೋ ನೋಡಿ. 5G ನೆಟ್ವರ್ಕ್ ಬೇರೆ. ನಾವು ಹೆಡ್ ಹೋದು 5G ನೆಟ್ವರ್ಕ್ನಾಗ ಓಪನ್ ಆಗೋಲ್ಲ ಆ್ಯಪ್ಗಳು. ಇನ್ನು ಯಾವ 6GB ಬೇಕಾ? 6G ಅನಿಸುತ್ತೆ. ಇಲ್ಲಿ ನೋಡಿ 35 ಆರ್ಡ್ರಿಗೆ 500 ರೂಪಾಯಿ ಇನ್ಸೆಟ್ಟು. ಡೋಂಟ್ ರಿಜೆಕ್ಟ್ ಮೋರ್ ದೆನ್ ಆಫರ್ಸ್ ಇನ್ಸೆಟ್ಟು ಸರ್ಜಸ್. 7ರಿಂದ 8 35, 12 15, 8ರಿಂದ 9 25 ಈ ಥರ ಕೊಟ್ಟನಲ್ಲ ಗೈಸ್. ಮ್ಯಾಕ್ಸ್ ಬೋನಸ್ಸು 25 ಅಷ್ಟೇ ಆಯ್ತಲ್ಲ ಗೈಸ್. ಆಲ್ ಡೇ ಆಫರ್ಸ್. ಏನು ಗೈಸ್ ಇದು ಆಫರ್ ಈ ಥರ ಕೊಟ್ಬಿಟ್ಟವನೇ. ರೇಂಜ್ ಸರ್ಜ್ ಅಷ್ಟೇ. ಇದೇನು ವೀಡಿಯೋ ಬರ್ತೈತಾ? ಇನ್ಸೆಟಿವ್ ಕಂಡೀಷನ್ ಗೊತ್ತು ಬಿಡಿ. ಏನು ನಾರ್ಮಲ್ ಲಾಗಿನ್ ಆಗಿದ್ರೆ ಕರೆಕ್ಟಾಗಿ ಮುಗಿದಿದ್ದು. ಇವಾಗ ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ ತೋರಿಸ್ತವನೆ. ನೋಡೋಣ ಸಿಗ್ತೀನಿ ಮತ್ತೆ. ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿಯಿಂದ 35 ರೂಪಾಯಿ ಸರೋಜು. 5 ಕಿಲೋಮೀಟ್ರಿಗೆ 65 ರೂಪಾಯಿ. ಅದು ಎಲ್ಲಿ?
ಇದಕ್ಕೆ ಅಪಾರ್ಟ್ಮೆಂಟ್ ಅದು ಯಾವುದೋ ಕೃಷ್ಣ ಇದನ್ನು ಇದೆಯಲ್ಲ, ಫುಡ್ಡು ರೆಡಿ ಇರುತ್ತೆ, ಅಲ್ಲಿ ಹೋದ್ಮೇಲೆ ರೆಡಿನೇ ಇರೋಲ್ಲ. ನಮ್ಮ ಏರಿಯಾದಿಂದ ಇವಾಗ ಕೊಟ್ಟಾಗ ಇದು ಈ ಕಡೆ ಭದ್ರಾಪಲ್ಲಿ ಟಾಟಾನಗರ ಹತ್ರ ಬಂದಮೇಲೆ ರೈಲ್ವೆ ಗೇಟ್ ಓಪನ್ ಇರಲ್ಲಪ್ಪ ದೇವ್ರೆ, ಕ್ಲೋಸ್ ಆಗೋದು ಬೇಡ. ಆವಾಗಲೇ ಬರ್ಬೇಕಾದ್ರೆ ಓಪನ್ ಇತ್ತು. ಟೈಮಿಂಗ್ಸ್ ನೋಡಿದ್ರೆ 7 ಗಂಟೆ ಮೇಲೆ ಆಗಿಬಿಟ್ಟೈತೆ. ರೈಲ್ವೆ ಗೇಟ್ ಎಲ್ಲರೂ ಕ್ಲೋಸ್ ಇದ್ದರೆ ಮುಗ್ದೇ ಹೋಯ್ತು ಮತ್ತೆ. ಆದ್ರೂ 5 ಕಿಲೋಮೀಟ್ರಿಗೆ 65 ರೂಪಾಯಿ ಕೊಟ್ಟವನೇ. ಸರ್ಜ್ ಐತೆ 35 ರೂಪಾಯಿ. ಮಿಕ್ಕಿರೋ ಟ್ರಾವೆಲ್ ಪೇ ಎಷ್ಟಾಗಾರೆ 15 ರೂಪಾಯಿನಾ? ಅಯ್ಯೋ 15 ಅಂತೀನಿ, ಇದೊಂದು 35 ಅಂದ್ರೂ ಒಂದು ಎಷ್ಟು 25-30 ರೂಪಾಯಿ ಕೊಟ್ಟಂಗೆ ಆಯಿತು. 30 ರೂಪಾಯಿ 5 ಕಿಲೋಮೀಟ್ರಿಗೆ, ಏನು ಮಾಡೋಕ್ಕಾಗಲ್ಲ. ಸರ್ಜ್ ಎಲ್ಲ ಸೇರಿಸಿ 65 ರೂಪಾಯಿ. ಬನ್ನಿ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಗೈಸ್ ಮೊದಲನೇ ಆರ್ಡ್ರ್ ಪ್ರಿಫ್ರೆಸ್ ಇದ್ದೆ ಆಫ್ಟರ್ ಲಾಂಗ್ ಟೈಮ್. ಏನು ಸಮಾಚಾರ, ಆರಾಮಾ? ನಿಮ್ಮ ಆಶೀರ್ವಾದ ಎಲ್ಲ. ಬನ್ನಿ ಗೈದು ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿಯಿಂದ ಪಿಕಪ್ಪು. ಇದೇನು ಗೈದು ಇಷ್ಟೊಂದು ಸ್ಲೋ ಆಗ್ತೈತೆ. ಫ್ಲಾಟ್ ನಂಬರ್ 8 ಗಂಗಮ್ಮ ಪೊಲೀಸ್ ಸ್ಟೇಷನು, ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟ್ಗೆ. ಎಷ್ಟು ಕಿಲೋಮೀಟ್ರ್? ಒಂದು 4 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ ಇಲ್ಲಿಂದ. ಬಾ ಜೈ ಆಂಜನೇಯ. ರೇನ್ಕೋಟ ಇಟ್ಕೊಂಡು ಬಿಟ್ಟಿದ್ದೀನಿ. ಹಾಗೆ ಈಗ ಗಂಟು ಕಟ್ಬಿಡೋಣ. ಎಲ್ಲರೂ ನಾವು ಹೋಗೋ ಸ್ಪೀಡಿಗೆ ದಡಲ್ಲಂತ ಬೀಳೋದು ಬೇಡ ಅಲ್ವಾ. 2 ಪ್ಲೇಟ್ ಪೂರಿ ಅಷ್ಟೇ. ಮೊದಲನೇ ಆರ್ಡ್ರ್ ಕೆಫೆ ಪ್ರಸಿದ್ಧಿ ಪಿಕಪ್ ಆಯಿತು. 4 ಕಿಲೋಮೀಟ್ರ್ ಐತೆ. ಲೊಕೇಶನ್ ಹತ್ರ ಗೊತ್ತು. ನಾವು ಲೊಕೇಶನ್ ಹಾಕಲ್ಲ. ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಮಾತ್ರ ಹಾಕೋತಿದ್ದೆ. ಇದನ್ನು ಮಾಡ್ಬೇಕಾದ್ರೆ ಸ್ವಿಗ್ಗಿ ಮಾಡ್ಬೇಕಾದ್ರೆ ಗೊತ್ತಲ್ಲ, ಮಾಡೋದು ಇಲ್ಲ, ಲೊಕೇಶನ್ ಹಾಕಲ್ಲ. ಬನ್ನಿ ಸಿಗ್ತೀನಿ ಅಲ್ಲಿ ಹೋದ್ಮೇಲೆ ಡ್ರಾಪ್ ಆದ ತಕ್ಷಣ. ಗೈಸ್ ಮೊದಲನೇ ಡ್ರಾಪ್ ಕಂಪ್ಲೀಟ್ ಆಯಿತು. 67 ರೂಪಾಯಿ 65 ರೂಪಾಯಿ ತೋರಿಸಿದ್ದ. 67 ರೂಪಾಯಿ ಕೊಟ್ಟವನೆ. ಪರವಾಗಿಲ್ಲ. ಔಟ್ ಆಫ್ ಝೋನಲ್ಲಿದ್ದೀನಿ ಇವಾಗ. ಝೋನ್ ಕಡೆ ಹೋಗಬೇಕು. ಎಲ್ಲರೂ ಆರ್ಡ್ರ್ ಕೊಡೋಲ್ಲ, ಝೋನಲ್ಲಿ ಆರ್ಡ್ರ್ ಕೊಡ್ತಾಯಿಲ್ಲ. ಇವಾಗ ಔಟ್ ಆಫ್ ಝೋನಲ್ಲಿ ಏನೋ ಆರ್ಡ್ರ್ ಕೊಡ್ತಾನೆ. ಹಲೋ ಗೈಸ್, ಬನ್ನಿ ಶ್ರೀರಾಮ್ ಸಮೀಕ್ಷಾ ಅಪಾರ್ಟ್ಮೆಂಟಿಂದ ಎಕ್ಸಿಟ್ ಆಗಿ ಝೋನ್ ಕಡೆ ಹೋಗೋಣ. ಮಸಾಲ ದೋಸೆ ಒಂದು, ಇಡ್ಲಿ ವಡಾ ಪೂರಿ ಒಂದು. ನೀವು ಕರೆ ಮಾಡ್ತಿರುವ ಚಂದಾದಾರರು ನಿಮ್ಮ ಆರ್ಡರನ್ನು ರೆಡಿಯಾಗಿದೆ, ಎತ್ಕೊಂಡು ಹೋಗಿ. ಬೇಗ ಕೊಡ್ರಿ ರೀ. ಏನು ಬೇಗ ಕೊಡೋದು? ಇವಾಗ ಬಿದ್ದಿರೋದು 2 ನಿಮಿಷ. ನನಗೇನು ಗೊತ್ತದು ಬಂದಿರೋದು. ಗೈಸ್ ಕ್ಯಾಶ್ ಆನ್ ಡೆಲಿವರಿ ಗೈಸ್. ಭದ್ರಾಪಲ್ಲಿ ಎಲ್ಲಿರೋ ಡ್ರಾಪ್ ಇದು? ನೋಡೋಣ. ಸಂಜಯ್ ನಗರ ಕಡೆ ಡ್ರಾಪು. 189 ರೂಪೀಸು ಕ್ಯಾಶ್ ಆನ್ ಡೆಲಿವರಿ. ಬನ್ನಿ ಹೋಗೋಣ. ಗೈಸ್ ಉಡುಪಿ ಗಾರ್ಡನಲ್ಲಿ ಆರ್ಡರ್ ಬಿದ್ದಿದೆ 8 ಗಂಟೆ 8 ನಿಮಿಷಕ್ಕೆ. 9310 ಕೊಡಿ. ನಮ್ಮ ಸಂತು ಭಯಂಕರ ಕೆಲಸ ಬಿಟ್ಬಿಟ್ಟಾನೆ. ಪ್ಯಾಕಿಂಗ್ಸಲ್ಲಿ ಯಾರ್ಯಾರಿದ್ದಾರೆ ಗೊತ್ತಿಲ್ಲ. ಆಲ್ಮೋಸ್ಟು ಪ್ಯಾಕಿಂಗಲ್ಲೆಲ್ಲ ಬೇರೆಯವರೇ ಇರೋದಾರೆಲ್ಲ ಗೈಸ್. 9310 ಇಡ್ಲಿ ವಡ 3 ಪ್ಲೇಟು. ಯಾವುದು? 9310 ಇದು. 7598. ಸಂತು ಇಲ್ಲಾಂದ್ರೆ ಬೇಗ ಪ್ಯಾಕ್ ಮಾಡಿ ಕೊಟ್ಟವ್ರಪ್ಪ. ಪರವಾಗಿಲ್ಲ ಸಂತು ಬಾಯ್, ಬೇಗ ರಿಟರ್ನು ಉಡುಪಿ ಗಾರ್ಡನ್ ಕೆಲಸಕ್ಕೆ ಸೇರಿಬಿಡಪ್ಪ ಬೇಗ ಆದಷ್ಟು. ಬನ್ನಿ ಇವಾಗ ಭದ್ರಾಪಲ್ಲಿಗೆ ಹೋಗೋಣ. ಗೈಸ್ ಇಲ್ಲಿ ನೋಡಿ ಗೈಸ್, ತುಲೇಶ್ರೀ ರೆಸಿಡೆನ್ಸಿ ರೆಸ್ಟೋರೆಂಟ್ 15 ರೂಪಾಯಿ ಸರ್ಜು, 27 ರೂಪಾಯಿ ರಿಟರ್ನು. 12 ಕಿಲೋಮೀಟ್ರು. ಇಲ್ಲಿ ಭಾರತಿ ಸಿಟಿಗೆ 81 ರೂಪಾಯಿ. ಫುಡ್ಡು ರೆಡಿ ಇರೋದು. ಗೈಸ್ ಹೆಬ್ಬಾಳ ಫ್ಲೋರ್ ಹತ್ರ ಇದ್ದೀನಿ ಇವಾಗ. ಹೋಗಬೇಕು. ಎಲ್ಪಲ್ಲಿ ಹೋಗ್ತೀನಿ. ಐ ವಾಂಟ್ ಅನ್ಅಸ್ಯೂಮಿಂಗ್ ಮೈ ಆರ್ಡರು. ಕಂಟಿನ್ಯೂ ವಿತ್ ಚಾಟ್ಸು. ಐ ವಾಂಟ್ ಅನ್ ದಿಸ್ ಆರ್ಡರು. ಲಾಂಗ್ ಡಿಸ್ಟೆನ್ಸು. ಬೈಕ್ ಆ್ಯಂಡ್ ಮೊಬೈಲ್ ಇಶ್ಯೂ ಹಾಕ್ಬಿಡ್ತೀನಿ ಗೈಸ್. ರಿಜೆಕ್ಟ್ ಆ್ಯಂಡ್ ಸ್ಟಾಪ್ ಡ್ಯೂಟಿ. ರಿಜೆಕ್ಟ್ ಮಾಡಿಬಿಟ್ಟೆ. ಯಾಕಪ್ಪ ಅಂದರೆ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ ಫಸ್ಟಿಗೆ. ಗೋ ಆಫ್ಲೈನ್ ಆಯ್ತು ಗೈಸ್. ಡ್ಯೂಟಿ ಆಫ್ ಮಾಡಿಬಿಟ್ಟೆ. ಇವಾಗ ಗಾಡಿ ಕರೆಕ್ಟಾಗಿ ಹೋಗ್ಬಿಟ್ಟು ಭದ್ರಾಪಲ್ಲಿ ಇಟ್ಟು ಹೀರೋ ಶೋರೂಮಲ್ಲಿ ಸರ್ವಿಸಿಂಗ್ ಬಿಟ್ಬಿಡ್ತೀನಿ. ಇಂಜನ್ ಎಲ್ಲ ಹೆಂಗೋ ಸರ್ವಿಸಿಂಗ್ ಮಾಡಿಸ್ಬೇಕು. ನಾಳಿಂದ ಕರೆಕ್ಟಾಗಿ ಡ್ಯೂಟಿ ಮಾಡೋಣ ಅಂದ್ಕೊಂಡು ಇವತ್ತೆಲ್ಲ ಬ್ರೇಕ್ ಪ್ಯಾಡ್ಸು ಮತ್ತು ಇದು ಸ್ಪೀಡಾಮೀಟ್ರ್ ಕೇಬಲ್ ಆಗಲಿ ಮತ್ತು ಕ್ಲಚ್ ಪ್ಲೇಟು ಏನೇನು ಹೋಗೈತಲ್ಲ ಎಲ್ಲ ಹಾಕ್ಸಿಬಿಡ್ತೀನಿ ಇವತ್ತು. ಗಾಡಿದು ಏನಾದರೂ ಒಂದು 4000 ರೂಪಾಯಿ ಇದ್ರೂ ಬಿಲ್ ಆಗಲಿ ಪರವಾಗಿಲ್ಲ. ಆಲ್ಮೋಸ್ಟ್ ಹಾಗೇ ಆಗುತ್ತೆ ಅನ್ಕೋತೀನಿ. ಅಷ್ಟು ನೋಡೋಣ ಎಷ್ಟಾಗುತ್ತೋ ಗೊತ್ತಿಲ್ಲ. ನನ್ನ ಪ್ರಕಾರ ಇವಾಗ ನಾನು ಅಲ್ಲಿಂದ ಯಾರು ಬಿಡ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸ್ ಬಡ್ಡಿ ಮಕ್ಕಳು ಫೋನ್ ಮಾಡಿದ್ದೆ, ನಾನು ಬರಲ್ಲ ಅಂದರು. ಇವಾಗ ಏನೆಲ್ಲ ಗೈತೆ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ನಮ್ಮ ಅದೃಷ್ಟಕ್ಕೆ ಕ್ರೆಡಿಟ್ ಕಾರ್ಡ್ ಐತಂತ ನಡೀತೈತೆ ಜೀವನ. ಎಲ್ಲಾರು ಎಲ್ಲಿದ್ದು ಕಾಸೇ ಇಲ್ಲ ಜೇಬಲ್ಲಿ. ಬನ್ನಿ ಗೈಸ್ ನೋಡೋಣ ಎಷ್ಟು ರೂಪಾಯಿ ಆಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಅದು ಆ್ಯಪಲ್ಲಿ ಅಂತೀನಿ. ಸರ್ವಿಸಿಂಗ್ ಎಷ್ಟಾಗುತ್ತೆ ನೋಡೋಣ.
ಗೈಸ್ ಅಲ್ಲಿ ಕಡಲೆ ಬೀಜ ಎಲ್ಲ ಚಲೋ ಐತೆ ಗೈಸ್. ನೋಡಿ ಅಲ್ಲಿ ಫುಲ್ಲು ಪಾಪ ಎಲ್ಲರೂ ಜನ ತುಂಬ ಕೊಡ್ತಾವ್ರೆ ಎಲ್ಲರೂ. ನಾನು ಗಾಡಿ ಸರ್ವಿಸಿಂಗ್ ಕೊಡ್ಬೇಕಂತ ಅಂದ್ಕೊಂಡಿದ್ದೆ. ಇವ್ರೇನು ಅಣ್ಣ ಮಾಡೋಗಳು ಗಾಡಿ ನಡ್ಬರ್ಕೆ ಆಗ್ತಾವ್ರ. ಏನು ಪೆಟ್ರೋಲ್ ಖಾಲಿ ಆಗೈತೆ ಮಾರುತಿ 800 ಕೊಟ್ಬಿಡಿ ಅಣ್ಣ, ಪರವಾಗಿಲ್ಲ ಕೊಟ್ಬಿಡಿ, ಬೇಡ ಆಗಿದ್ರೆ ಹಾಂ ಕೊಡಿ, ನಾವು ಆಟ ಆಡ್ತೀವಿ ಅಂತ ಹೇಳಿದ್ದು. ಈಗ ನೋಡಿ ಇದು ಇಷ್ಟೊಂದು ಚಲೋ ಬಿಟ್ಟೈತೆ ಪಾಪ, ಎಲ್ಲ ಪಬ್ಲಿಕ್ ತುಂಬ್ತಾವ್ರೆ ಬಿಡಿ ಹೆಂಗೋ. ಅದಕ್ಕೆ ನಾನು ಗಾಡಿ ಸರ್ವಿಸಿಂಗ್ ಕೊಡೋಕೆ ಬಂದಿದ್ದೀನಿ. ಏನು ಗಾಯ್ದು ಇನ್ನೂ ಸರ್ವಿಸಿಂಗ್ ಓಪನ್ ಆಗಿಲ್ಲ, ಗಾಡಿದು ಸರ್ವಿಸ್ ಸೆಂಟರ್ ಓಪನ್ ಆಗಿಲ್ಲ. ಇಷ್ಟೊಂದು ಜನ ಗಾಡಿಗಳು ತೊಗೊಂಬಂದವ್ರೆ. ಬನ್ನಿ ನಾವು ಕೊಟ್ಬಿಟ್ಟು ಸಿಗ್ತೀನಿ. ಇವಾಗ ಗಾಡಿ ಶೋರೂಮ್ ಹತ್ರ ಬಿಡ್ತಾ ಇದ್ದೀನಿ. ಗಾಡಿ ನೋಡ್ರಿ ಹೆಂಗಾಗಿಬಿಟ್ಟದೆ, ಆಯಿಲ್ ಗಿಡೆಲ್ಲ ಫುಲ್ ಹೋಗಿಬಿಡುತ್ತೆ. ಸೀಟು ಹರಿದಿರೋದು, ಸೀಟ್ ಕವರ್ ಹೊರದೋಗಿದೆ ಎಲ್ಲ. ಸಂಜೆ ನೋಡ್ರಿ ಗಾಡಿ ಹೆಂಗೆ ರೆಡಿ ಆಗುತ್ತೆ. ಗಾಡಿ ಸರ್ವಿಸಿಂಗ್ ಅಂದ್ರೆ ಆಯಿತು. ಇವಾಗ ನೋಡ್ರಿ ಹೆಂಗೆ ಕಾಣ್ತೈತೆ ಗಾಡಿ ನಮ್ಮದು ಬ್ಲ್ಯಾಕ್ ಡಾಗು. ಎಲ್ಲ ಬ್ರೇಕ್ ವೈಸರು, ಬ್ರೇಕ್ ಪ್ಯಾಡು ಎಲ್ಲ ಹೊಸದು ಹಾಕಿಸ್ಬಿಟ್ಟಿದ್ದೀನಿ. ಬ್ರೇಕ್ ವೈಸರು ಮತ್ತು ಚೈನ್ ಸ್ಪಾಕೆಟ್ ಹೊಸದು ಹಾಕ್ಬಿಟ್ಟಾರೆ, ಹೊಸದೇ ಇರೋದು ಎಲ್ಲ ಕಡೆ. ಮತ್ತಿನ್ನೇನು ಇಂಜನ್ ಆಯಿಲು ಇವಾಗ ಏನು ಲೀಕೇಜ್ ಇಲ್ಲ. ನೋಡೋಣ ಕೆಳಗಡೆದು ಕರೆಕ್ಟಾಗಿದೆ ಗೈಸ್, ಕೆಳಗಡೆನೂ ಎಲ್ಲ ಮುಂದ್ಗಡೆದು ಎಲ್ಲ ಚೆನ್ನಾಗಿ ಮಾಡಿಬಿಟ್ಟವ್ರೆ. ಇವಾಗ ಅದು ಕಟ್ ಅಂತ ಏನು ಸೌಂಡ್ ಬರ್ತಿತ್ತಲ್ಲ, ಅದೇನೋ ಒಳಗಡೆ ಇದ್ರದ್ದು ಇದನ್ನು ಹೋಗಿದೆ ಅಂತ ಹೇಳಿದರು. ಆ 600 ಅಮೌಂಟ್ ಹೇಳಿರಲಿಲ್ಲ, ಕಮ್ಮಿ ಇದ್ದಿದ್ರೆ ಮಾಡಿಸ್ಬಿಡ್ತಿದ್ದೆ. ಇವಾಗ ಅಮೌಂಟ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ರೀ. ಕಾರ್ಡ್ ಸ್ವೈಪ್ ಮಾಡಿರೋದು ಗೈಸ್, 4332 ರೂಪಾಯಿ ಗೈಸ್. ಕಾರ್ಡು ಸರ್ವಿಸ್ ಸೆಂಟ್ರಲ್ಲಿ ನಾವು ನಡಿ ದುಡಿತು ಎಷ್ಟು ಗೊತ್ತಿಲ್ಲ, ಖರ್ಚು ಮಾತ್ರ ಮುಕ್ಕಳಿರಂಗೆ ಮಾಡ್ತೀವಿ ನಮ್ಮ ಗಾಡಿಗಳಿಗೆ. ಏನು ಮಾಡ್ತೀಯ, ಗಾಡಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕಲ್ಲ, ಸುಗಿ ಕೆಲಸ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಹೆಂಗೋ ಗಾಡಿನೂ ರೆಡಿ ಪದ್ದಶರಿ ಮಾಡಿಸ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ಮನೆ ಕಡೆನೂ ಹೋಗಲ್ಲ ಗೈಸ್, ರ್ಯಾಪಿಡ್ ಓಪನ್ ಮಾಡ್ಕೋತೀನಿ. ನೋಡಿ ಸೀಟ್ ಕವರು ಎಲ್ಲ ಹೊಸದು ಹಾಕ್ಸ್ಬಿಟ್ಟಿದ್ದೀನಿ. ಟ್ಯಾಂಕ್ ಕವರ್ ಹೊಸದು ಹಾಕ್ಸ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಒಂದು 2-3 ಆರ್ಡ್ರ್ ಸ್ವಿಗ್ಗಿನೇ ಹೊಡೆದಿದ್ದು, ಅದಾದಮೇಲೆ ನೋಡಿದಿಲ್ಲ. ಗಿರಿಸು ಎಲ್ಲ ಹಾಕ್ಬಿಟ್ಟಾರೆ ನೋಡಿ. ಕ್ಲಚ್ ಪೇಟ್ ಎಲ್ಲ ಚೆನ್ನಾಗಿತ್ತು ನೋಡಿ. ಬೇಕಾರೆ ಮೆಸೇಜಲ್ಲಿ 4332 ರೂಪಾಯಿ ಅಮೌಂಟು. ಸ್ವಿಗ್ಗಿಯಲ್ಲಿ ಮಾತ್ರ ಕೆಲಸ ಮಾಡಿರೋದು ಬೆಳಗ್ಗೆಯಿಂದ 130. ಸೀಟ್ ಕವರ್ ಇದನ್ನು ಕವರ್ಸ್ ಚೆನ್ನಾಗಿ ಸಕ್ಕತ್ತಾಗಿ ಕೊಟ್ಟವ್ರೆ, ಬರೋಲ್ಲ. ಇದೇನೋ ಫ್ಲ್ಯಾಟ್ ಸರ್ಜು ಅಲರ್ಟ್ ಅಂತೆ. ಇಲ್ಲಿ ನೋಡಿ 155 ರೂಪಾಯಿ ಅರ್ನಿಂಗ್ಸ್. ಒಂದು 200 ರೂಪಾಯಿ ಮಾಡಿಲ್ಲ. ನಾವು ನಡೆಯೋದ ಮಕ್ಕಳಿರಂಗೆ ಖರ್ಚು ಮಾಡಿಬಿಡ್ತೀವಿ ಗಾಡಿಗೆ. ಬನ್ನಿ ಇವಾಗ ಟೈಮಿಂಗ್ಸ್ 4:30 ಗಂಟೆಗಿದೆ. ಚೂರು ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಮನೆ ಕಡೆ ಹೋಗ್ಬಿಡೋಣ. ಜೈ ಆಂಜನೇಯ. ಏನಂತೀರ? ಆಹಾ ಬ್ರೇಕು ಎಲ್ಲ ಚೆನ್ನಾಗಿದೆ. ಅಣ್ಣ ನಮಗೆ ಟೀ ಇಲ್ವಾ? ಅಣ್ಣ ನಮಗೆ ಟೀ ಇಲ್ವಾ? ಬೇಡ ಸಾಕು, ಥ್ಯಾಂಕ್ಸ್. ಬನ್ನಿ ಗೈಸು, ಟೀಗೆ ಏನು ಬೇಡ, ಇನ್ನೂ ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ಹೋಗೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗೈಸ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡಿಬಿಟ್ಟು ನೀವು ಎಷ್ಟು ಸರ್ವಿಸಿಗೆ ಎಷ್ಟು ಕಿಲೋಮೀಟ್ರಿಗೆ ನೀವು ಎಷ್ಟು ಮಾಡಿಸ್ತೀರ? ನಾನು ಆಲ್ಮೋಸ್ಟ್ 2,500-3 ಸಾವಿರಗೆಲ್ಲ ಮಾಡಿಸ್ಬಿಡ್ತೀನಿ. ಮತ್ತು ನೀವು ಎಷ್ಟು ಕಿಲೋಮೀಟರ್ಸ್ ಮಾಡಿಸ್ತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ಮತ್ತು ಒಂದು ಸಲ ಸರ್ವಿಸಿಂಗ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಟೈಮ್ ಆಯಿಲ್ ಚೇಂಜು ಆಚೆ ಕಡೆ ಮಾಡಿಸ್ತೀರಾ ಅದು ಕಮೆಂಟ್ ಮಾಡಿ. ನಾನಂತರೂ ಒಂದು ಸಲ ಸರ್ವಿಸಿಂಗ್ ಮಾಡಿಸಿದ್ರೆ ಆಚೆ ಕಡೆ 1 ಸರಿ 2 ಸರಿ ಆಯಿಲ್ ಚೇಂಜ್ ಮಾಡಿಸಿರ್ತೀನಿ. ಅದಾದಮೇಲೆ ಶೋರೂಮ್ ಬಿಡ್ತೀನಿ. ಇದೇನು ಇಲ್ಲ ಬೇಡ ಸುಮ್ಮನೆ ಅಂತಿದ್ದಣ್ಣ, ಸುಮ್ಮನೆ ಅಂತಿದ್ದು. ಪರವಾಗಿಲ್ಲ, ಥ್ಯಾಂಕ್ಸ್ ಅಣ್ಣ, ಪರವಾಗಿಲ್ಲ. 4338 ರೂಪಾಯಿದು ಸರ್ವಿಸಿಂಗ್ ಅಮೌಂಟ್ ತೊಗೊಂಡು 10 ರೂಪಾಯಿ ಟೀ ಕುಡ್ತಾಯಿದ್ದೀನಿ. ಇದಕ್ಕೆ ಟೀ ಕುಡಿದ್ಬಿಟ್ಟು ಸಿಗ್ತೀನಿ.